ನೋಡಿ, ನಾವು ಸಭೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲಸೌಕರ್ಯ ಇಲಾಖೆಯಿಂದ ಸಭೆ ಮಾಡಿ ಅನೇಕ ವಿಚಾರಗಳಲ್ಲಿ ಚರ್ಚೆ ಮಾಡಿದ್ವಿ. 2033ಕ್ಕೆ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ BIL ಏನಿದೆ ಅವ್ರದ್ದು ಈ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅದು ಹೊರಟೋಗುತ್ತೆ. ನಮಗೆ 2ನೇ ಏರ್ಪೋರ್ಟ್ ಮಾಡುವಂತ ಹಕ್ಕು ಬರ್ತದೆ. ಆದರೆ ನಾವು 2033ವರೆಗೆ ನಾವು ಕಾಯುವಂತ ಅವಶ್ಯಕತೆ ಇಲ್ಲ. ನಾವು ಅದಕ್ಕೆ ಈಗ ನಾವು ಭೂಸ್ವಾಧೀನ, ಸ್ಥಳ ಆಯ್ಕೆ, ಇನ್ನುಳಿದ ಅನೇಕ ಪ್ಯಾರಾಮೀಟರ್ಸ್ ಇದಾವೆ. ಅಲ್ಲಿ ಒಂದ್ ಕಡೆ ನಮಗೆ ಹೆಚ್ಚಿನ ಒಂದು ಪ್ಯಾಸೆಂಜರ್ಸ್ ಲೋಡ್ ಇದೆ, ಅದನ್ನ ನಾವು ಆಯ್ಕೆ ಮಾಡಬೇಕಾ? ಇನ್ನೊಂದು ಕಡೆ ನಾವು ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ನಿಂದ ಅದಕ್ಕೆ ಕನೆಕ್ಟಿವಿಟಿ ಇರಬೇಕಾ? ಹೀಗೆ ಅನೇಕ ವಿಚಾರಗಳಿದಾವೆ. ನಾವು ನಿರ್ದೇಶನ ಕೊಟ್ಟಿದ್ದೀನಿ. ಈ 2 ವಿಚಾರಗಳಲ್ಲಿ ನಮಗೆ ಮೊದಲು ಸ್ಪಷ್ಟನೆ ಬರಬೇಕು. ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಗೆ ಲಿಂಕ್ ಇರಬೇಕಾ ಅಥವಾ ಅದರಿಂದ ದೂರ ಆದ್ರೆ ನಡೀತದೆ? ಇನ್ನೊಂದು ಕಡೆ ನಮ್ಮ ಲೋಡು ಏನು ಪ್ಯಾಸೆಂಜರ್ ಕೆಪಾಸಿಟಿ ಏನಿದೆಯಲ್ಲ ಅದು ಸೌತ್ ಆಫ್ ಬೆಂಗಳೂರು ಬರ್ತದೆ. ಇದಾದ್ರೆ ಕನೆಕ್ಟಿವಿಟಿ ಆದ್ರೆ ದೊಡ್ಡಬಳ್ಳಾಪುರ ಈ ಕಡೆ ನಿಮ್ಮ ದಾಬಸ್ಪೇಟು, ತುಮಕೂರು ಈ ಕಡೆ ಬರ್ತದೆ. ಈ 2 ಮೊದಲು ನಿರ್ಣಯ ಆಗ್ಬೇಕು. ಈ 2 ನಿರ್ಣಯ ಆಗ್ಲಾರ್ದೆ ನಾವು ಸ್ಥಳ ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು 4-5 ಕಡೆ ನಾವು ಅಲ್ಲಿ ಜಾಗಗಳನ್ನ ನಾವು ಒಂದು ಆಯ್ಕೆ ಮಾಡ್ಕೊಂಡಿದ್ವಿ. ಆ 5 ಪ್ಲೇಸಸ್ ಇದಾವೆ. 5 ಪ್ಲೇಸಸ್ ನಲ್ಲಿ ಎಲ್ಲಿ ಮಾಡಬೇಕು ಏನು ಅಂತ ಹೇಳಿ ಅದರ ಮೂಲ ನಮಗೆ ಮೊದಲು ಆ ಕ್ಲಾರಿಟಿ ನಮಗೆ ಬರಬೇಕಾಗ್ತದೆ. ಯಾಕಂದ್ರೆ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ನಿಂದ ಹತ್ರ ಇರಬೇಕಾ ಒಂದು ಕನೆಕ್ಟಿವಿಟಿ. ಯಾಕಂದ್ರೆ ಈಗ ನೀವು ನ್ಯೂಯಾರ್ಕು, ಲಂಡನ್ನು ಈ ಏರ್ಪೋರ್ಟ್ಸ್ ನೋಡಿದಾಗ, ಅಥವಾ ಮುಂಬೈದೇ ತಗೊಳ್ಳಿ, ಮುಂಬೈ ಹೊಸ ಏರ್ಪೋರ್ಟ್ 36 ಕಿಲೋಮೀಟರ್ಸ್ ಇದೆ ಅದು. ಸೊ ಹೀಗೆಲ್ಲಾನು ಕೂಡ ಇದಿರ್ತದೆ. ಅದಕ್ಕೆ ಒಂದೊಂದ್ಸಲ ಇಂಟರ್ನ್ಯಾಷನಲ್ ಮತ್ತು ರೀಜನಲ್ಗೆ ಕನೆಕ್ಟಿವಿಟಿ ಬೇಕಾಗ್ತದೆ. ಅದು ಒಂದು ಭಾಗ. ಇನ್ನೊಂದು ಕಡೆ ನಮಗೆ ಪ್ಯಾಸೆಂಜರ್ ಲೋಡು ಈ ಕಡೆ ವೈಟ್ ಫೀಲ್ಡ್, ಸೌತ್, ಈ ಕಡೆ ಕನಕಪುರ, ಈ ಬೆಲ್ಟ್ಗೆ ನಮಗೆ ಪ್ಯಾಸೆಂಜರ್ ಲೋಡ್ಗೆ ಅಲ್ಲಿಂದ ಇಲ್ಲಿಗೆ ಬಹಳ ದೂರ ಆಗ್ತದೆ. ಪ್ಯಾಸೆಂಜರ್ ಲೋಡ್ಗೆ ಅದನ್ನ ಆಯ್ಕೆ ಮಾಡ್ಕೋಬೇಕಾ? ಇಂಥವೆಲ್ಲ ಮೂಲಭೂತ ಪ್ರಶ್ನೆಗಳಿದಾವೆ. ಅದಕ್ಕಾಗಿ ಆ ಮೀಟಿಂಗ್ ನಲ್ಲಿ ಅದನ್ನ ಚರ್ಚೆ ಮಾಡಿ ಇದನ್ನ ಅಭ್ಯಸಿಸಿ ಅದರ ಮೇಲೆ ನಿರ್ಧಾರ ನಾವು ತಗೊಳ್ಳಕ್ಕೆ ಮುಂದಿನ ಮೀಟಿಂಗ್ ನಲ್ಲಿ ನಿರ್ಧಾರ ನಾವು ತಗೋತೀವಿ. ಅದಕ್ಕೆ ಮುಂಚಿತವಾಗಿ ನಾನು ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತೀನಿ. ಅದಾದ ನಂತರ ಒಂದು ಕ್ಲಾರಿಟಿ ಬಂದ್ಮೇಲೆ ಚೆಕ್ ಮಾಡಿ, ಅವಾಗ ಕ್ಲಾರಿಟಿ ಬಂದ್ಮೇಲೆ ನಿಮ್ಗೆ ಹೇಳ್ತೀವಿ. ಈಗ ನಮ್ದು ಆದ್ಮೇಲೆ ಈಗ ಅವರು ತಮಿಳುನಾಡಿನವರು ನಾವು ಮೀಟಿಂಗ್ ಮಾಡಿದ ಆದ್ಮೇಲೆ ಅವರು ಒಂದು ಹೊಸೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣ. ಅದು ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅವ್ರಿಗೆ ಅನ್ವಯ ಆಗ್ತದಾ ಇಲ್ಲ? ಹೀಗೆ ಅನೇಕ ವಿಚಾರಗಳು ಟೆಕ್ನಿಕಲ್ಲು ಮತ್ತು ಅದರ ಮಾನದಂಡಗಳು ಅಲ್ಲಿ ಎಲ್ಲ ಬರ್ತವೆ. ಬಹುಶಃ ಇನ್ನೊಂದು ಮೀಟಿಂಗು ಶೀಘ್ರದಲ್ಲೇ ಮಾಡ್ತೇವೆ. ಮಾಡಿ ಆದ್ಮೇಲೆ ಒಂದು ಸ್ಪಷ್ಟವಾದಂತ ನಿರ್ಧಾರ ಮುಖ್ಯಮಂತ್ರಿಗಳ ಚರ್ಚಿಸಿ ಅಂತಿಮವಾಗಿ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಮಾಡಿ ಇವತ್ತು ದಿವಸ ನಿರ್ಧಾರ ಮಾಡ್ತೇವೆ. ಅದು ಈಗ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅಂತ ಅದಕ್ಕೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇವತ್ತಿನ ದಿವಸ 2032ವರೆಗೆ ಇದೆ. 2033ಗೆ ನಮ್ಮ ರಾಜ್ಯ ನಮಗೆ ಸೆಕೆಂಡ್ ಏರ್ಪೋರ್ಟ್ ಮಾಡಲಿಕ್ಕೆ ನಮ್ಗೆ ಯಾವುದೂ ಬಾಧನೆ ಇಲ್ಲ. ಇದಾಗಿನೂ ಕೂಡ ಇನ್ನೂ ಅನೇಕ ವಿಚಾರಗಳಿದಾವೆ. ಅವೆಲ್ಲವನ್ನ ನಾನು ಹೀಗೆ ಹೇಳಕ್ ಹೋಗಲ್ಲ. ಸೆಕೆಂಡ್ ಮೀಟಿಂಗ್ ಆಗಲಿ, ಬಹಳ ಗಂಭೀರವಾಗಿ ನಾವು ಅದನ್ನ ಪ್ರಾರಂಭವನ್ನು ಮಾಡಿದ್ದೀವಿ. 5-6 ಕಡೆ ಸ್ಥಳನೂ ಕೂಡ ಅವತ್ತಿನ ದಿವಸ ಅವರು ಟೆಂಟೇಟಿವ್ ಸ್ಥಳಗಳನ್ನು ಕೂಡ ಅವರು ಲೈಕ್ ಮಾಡಿದ್ರು. ಈ 2 ಪ್ಯಾರಾಮೀಟರ್ಸ್ ನಮ್ಗೆ ಏನಿದೆಲ್ಲ ಅದರ ಒಂದು ಸ್ಪಷ್ಟತೆ ಬಂದ್ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ. ಸಾಕಷ್ಟು ರಾಜಕೀಯ ಚಟುವಟಿಕೆಗಳಾಗಿದೆ ಸರ್. ಮತ್ತೆ ಪಕ್ಷದಲ್ಲಿ ಪಿಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಎಲ್ಲ ಚರ್ಚೆ ಆಗಿ ಹೋಗಿದೆ. ಈಗ ಯಾಕೆ ನಾವು ಬರೋಷ್ಟರೆಲ್ಲ ಚರ್ಚೆ ಆಗಿ ಹೋಗಿದೆ. ಅದಕ್ಕೆಲ್ಲ ಉತ್ತರ ಪ್ರತ್ಯುತ್ತರ ಎಲ್ಲ ಆಗಿದಾವೆ.
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಸರ್. ಒಬ್ಬರಿಗೆ ಹುದ್ದೆ ಆದ್ರೆ ಆಡಳಿತಕ್ಕೂ ಅನುಕೂಲ, ಪಕ್ಷಕ್ಕೂ ಅನುಕೂಲ ಅಂತ. ಇದೆಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಹೈಕಮಾಂಡ್ ಇವತ್ತು ದಿವಸ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಕೂಡ ಇವತ್ತು ಅದರ ಇವತ್ತು ದಿವಸ ಹೈಕಮಾಂಡು ನಿರ್ಧಾರ ಕೈಗೊಳ್ತಾರೆ. ಸಿಎಂ ಮೇಲೆ ಆರೋಪ ಬಂದಿದೆ ಸರ್. ಅವರ ಪತ್ನಿ ಹೆಸರಲ್ಲಿ ಮೂಡಾದಲ್ಲಿ ನಿಯಮ ಬಾಹಿರ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ನೋಡಿ ಸರ್, ಸಿಎಂ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ಅವ್ರ ಉತ್ತರ ಕೊಟ್ಟ ಮೇಲೆ ನಂದೇನು ಉತ್ತರ ಇದೆ? ಅವ್ರಿಗೆ ಗೊತ್ತಿರೋಷ್ಟು ಮಾಹಿತಿ ನನಗಿರೋದಲ್ಲ. ಅವ್ರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಸಿಎಂ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಪರ್ಯಾಯವಾಗಿ ಇವತ್ತೊಂದು ದಿವಸ ಅದನ್ನ ಕೊಟ್ಟಿದ್ದಾರೆ. ಈಗಲೂ ನಾನು ಬಿಟ್ಟು ಕೊಡ್ತೀನಿ, ನಾನು ಪರಿಹಾರ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ಅವರು ತಾವು ಇದ್ದಾಗ ಎಷ್ಟು ಸಿಬಿಐ ಕೊಟ್ಟಿದ್ದಾರೆ? ನಮ್ದು ಗಮನಿಸಿ, ನಾವು ಯಾವಾಗ ಅಧಿಕಾರನಾಗಿದ್ದೀವಿ 13ರಿಂದ 18 ಅನೇಕ ಕೇಸ್ಗಳನ್ನ ನಾವು ಸಿಬಿಐ ಕೊಟ್ಟಿವಿ. ಈ ಬಿಜೆಪಿ ಅವರು ಒಂದಾರ ಕೇಸ್ ಇವರು ಸಿಬಿಐ ಕೊಟ್ಟಿದ್ದಾರ? ಇವರು ವಿರೋಧ ಪಕ್ಷ ಇದ್ದಾಗ ಸಿಬಿಐ ನೆನಪಾಗುತ್ತೆ. ಹಿಂದೆ ನಾವು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ಈಗ ಬಿಜೆಪಿ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಗಿದೆ. ಅದು ತಾವು ನೋಡಿದಿರ. ಮೊನ್ನೆನೂ ಕೂಡ ಕಳೆದ 14ರಿಂದ 19, 19ರಿಂದ 23 ಇವರು ಮಾಡಿದ್ದು 2 ಸರ್ಕಾರ, ಬಿಜೆಪಿ ಸರ್ಕಾರ ಎಷ್ಟು ಜನಕ್ಕೆ ಇಡಿ ರೇಡು, ಐಟಿ ರೇಡು, ಸಿಬಿಐ ರೇಡು. ಅಷ್ಟೇ ಅಲ್ಲ, ಅದೆಲ್ಲವೂ ಕೂಡ ನಿಮ್ಮ ಏನು ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಲಿಂಕ್ ಕೂಡ ಹೊಂದಿದೆ. ಒಂದು ದಿವಸ ಯಾರ ಮೇಲೆ ಸಿಬಿಐ ರೇಡ್ ಆಗುತ್ತೆ, ಇಡಿ ರೇಡ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಅವ್ರು ಬಂದಲ್ಲಿ ಇಲೆಕ್ಟ್ರಾನ್ ಬಾಂಡ್ಸ್ ಖರೀದಿ ಮಾಡಿದ್ದನ್ನು ಕೂಡ ತಾವು ನೋಡಿದ್ದೀರಿ. ಹೀಗಾಗಿ ಬಿಜೆಪಿದವ್ರಿಗೆ ಯಾವುದು ಏನು ಈ ಸಿಬಿಐ ಅನ್ಕೆ ಆ ಥರ ಯಾವುದು ನೈತಿಕವಾದ ಹಕ್ಕಿಲ್ಲ ಅವ್ರಿಗೆ. ನೋಡಿ, ಅದಕ್ಕೆ ನೋಡಿ ನಾನು ಹೇಳ್ತೀರಿ, ನಮ್ಮ ಬಹಳ ಪಾರದರ್ಶಕವಾಗಿ ನಾವು ಮಾಡಿದ್ದೀವಿ. ಅದು ಎಲ್ಲಿ ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ಪಾರದರ್ಶಕ ಮಾಡಿದ್ವಿ, ನಿಯಮಗಳ ಪ್ರಕಾರ ಮಾಡಿದ್ದೀವಿ. ಹೀಗಾಗಿ ಸುಮ್ಮನೆ ಅಲಿಗೇಷನ್ಸ್ ಮಾಡೋದಾಗಲ್ಲ. ಅದಕ್ಕೆ ಬಂದಾಗ ನಾನು ಉತ್ತರ ಕೊಡ್ತೀನಿ. ಸಿಎಂ ಅವ್ರು ನಾನು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಎಸ್, ಥ್ಯಾಂಕ್ ಯು. ಅದ್ರ ಬಗ್ಗೆ ನಾನು ಜಪಾನ್ ಮತ್ತು ಇದಕ್ಕೆ ಕೊರಿಯಾಗೆ ಹೋಗಿದ್ದೀವಿ. ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆದಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಅವಾಗೆಲ್ಲ ಸಂಪೂರ್ಣ ಮಾಹಿತಿ ಒಳಗೊಂಡಂಥ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.